ನಾಗರಾಜ್ ಅವರೇ ತಗೊಂಬನ್ನಿ. Okay, all the very best to all the 4 of you. Final dish for you to enter the top 6. Obro, tata bye bye. In 3 jana top 6 ಹೋಗ್ತೀರಾ. Best of luck. ಇವಾಗ ನಾನು 30 ಮಾರ್ಕ್ಸ್ ಕೊಡಬೇಕಾಗುತ್ತೆ, ಬಟ್ ನಾನು ಒಬ್ಬನೇ ಟೇಸ್ಟ್ ಮಾಡಿರೋದ್ರಿಂದ ವಿವ್ ಟೇಕನ್ ಓನ್ಲಿ 10 ಪಾಯಿಂಟ್ಸ್. ಫಸ್ಟು ನಾಗರಾಜ್ ಅವ್ರದ್ದು ಚಂದ್ರನ ಹೇಳ್ತಾರೆ. ಐ ವಿಲ್ ಕಮ್ ಟು ದ 3 ಆಫ್ ಯು. ನಾಗರಾಜ್ ಅವರೇ, ನಿಮ್ಮ ಬಿರಿಯಾನಿಗೆ ಮಸಾಲೆ, ಉಪ್ಪು, ಖಾರ ಪರ್ಫೆಕ್ಟ್ ಆಗಿದೆ. ಅಬ್ಸಲ್ಯೂಟ್ಲಿ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ನೀವು ಅನ್ನನ ತುಂಬ ಓವರಾಗಿ ಬೇಯಿಸ್ಬಿಟ್ಟು ಅದು ಸ್ವಲ್ಪ ಪಿಚ್ ಆಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ತಪ್ಪು ನೀವೇನು ಮಾಡಿದ್ದೀರ ಅಂದರೆ, ಈರುಳ್ಳಿ ಅಂಶ ತುಂಬ ಜಾಸ್ತಿ ಇದೆ. ಅಷ್ಟೊಂದು ಈರುಳ್ಳಿ ಬೇಕಾಗಿಲ್ಲ. ಬಾಯಿ ಹಾಕಿದ್ರೆ ಬರೀ ಈರುಳ್ಳಿ ಇಷ್ಟಿಷ್ಟುದ ಸಿಗುತ್ತೆ. ಅದು ಸ್ವಲ್ಪ ಕಚ್ಚ ಅನ್ನತ್ತೆ, ತುಂಬ ಸರಿಯಾಗಿ ಬೆಳೆದಿಲ್ಲ. ಈರುಳ್ಳಿ ಹಾಕದೇ ಇದ್ರೆ ತುಂಬ ಚೆನ್ನಾಗಿ ಬೆಳೀತದೆ. ಬಟ್ ತಿನ್ನೋದಕ್ಕೆ ಬಾಯಿಗೆ ಹಾಕ್ಕೊಂಡಾಗ ಎಲ್ಲ ಮಸಾಲೆಗಳ ಘಮ ಭಾಳ ಹದವಾಗಿದೆ, ರುಚಿ ಕರೆಕ್ಟಾಗಿದೆ, ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ. ನೀವು ಮಾಡಿರುವಂಥ ಪಚಡಿ ಜೊತೆಗೆ ಅದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಕಮಿಂಗ್ ಟು ಬಿರಿಯಾನಿ, ನೀವು ಮೂವರಲ್ಲಿ ಬಿರಿಯಾನಿ ಅಂದರೆ ಈ ಥರ ಇರಬೇಕು ನೋಡೋದಕ್ಕೆ, ತಿಂದಾಗ ಎಲ್ಲ ಅಂತ ಒಬ್ಬರು ಮಾಡಿರೋದಷ್ಟೇ. ಇನ್ನಿಬ್ಬರು ಬಟ್ 3 ಜನರ ಮಟನ್ ಸರಿಯಾಗಿ ಬೇಯಿಸಿಲ್ಲ ನೀವು. ಇಟ್ ಈಸ್ ಅಂಡರ್ ಕುಕ್ಡ್, ಅರ್ಧ ಬೆಂದಿದೆ ಅಷ್ಟೇ. ಅದಕ್ಕೆ ಫಸ್ಟ್ ಸಪ್ರೇಟಾಗಿ ಜಾಸ್ತಿ ವಿಸಿಲ್ಗಳು ಕೊಟ್ಟು ನೀವು ಬೇಯಿಸ್ಕೊಂಡು ಮಾಡಿದಿದ್ರೆ ಯೂಸ್ ಆಗಿರೋದು. ಅರ್ಜೆಂಟಲ್ಲಿ ಮಾಡಿದ್ದೀರಾ. ಎನಿವೇಸ್ನು ಇವಾಗ ತಪ್ಪು ಕಂಡು ಹಿಡಿಯೋದಕ್ಕಿಂತ ಹೆಚ್ಚಾಗಿ ಯಾರು ಮುಂದಕ್ಕೆ ಹೋಗ್ತಾರೆ ಅಂತ ಹೇಳೋದು ಭಾಳ ಮುಖ್ಯ ಆಗಿದೆ. ಯಾರು ಇಲ್ಲಿಂದ ಎಲಿಮಿನೇಟ್ ಆಗ್ತಾರೆ ಅನ್ನೋದು ಕೂಡ ಮುಖ್ಯ ಆಗಿದೆ. ಟೇಸ್ಟ್ ವೈಸ್ ದ ಬೆಸ್ಟ್ ವಾಸ್ ಬೆಸ್ಟ್ ಅಂತ ನಾವು ಕನ್ಸಿಡರ್ ಮಾಡಿ ಕೊಟ್ಟಿರುವಂತಹ ಅಂಕ 8 ಪಾಯಿಂಟ್ಸ್ ಕೊಟ್ಟಿದ್ದೀವಿ. 4 ಜನರಲ್ಲಿ ಬೆಸ್ಟು ಬಿರಿಯಾನಿ ಅಂತ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಇರೋದು ಶಿಲ್ಪಾ. ಬಟ್ ಮುಂದಿನ ಸುತ್ತಿಗೆ ಹೈಯೆಸ್ಟ್ ಸ್ಕೋರ್ ತೊಗೊಂಡು ಮುಂದೆ ಹೋಗ್ತಾ ಇರೋರು 21.5. ಈ ಸುತ್ತಿನಲ್ಲಿ ಅವರಿಗೆ ಸ್ವಲ್ಪ ಕಮ್ಮಿ ಬಂದಿದೆ, ಆದರೂ ಮುಂದಿನ ಸುತ್ತಿಗೆ ಹೋಗ್ತಾ ಇದ್ದಾರೆ. ದಟ್ ಈಸ್ ನಾಗರಾಜ್ ವಿತ್ 21.5 ಪಾಯಿಂಟ್ಸ್. ಬನ್ನಿ. ಅದು ಕಂಗ್ರ್ಯಾಚುಲೇಷನ್ಸ್, ಟಾಪ್ 6ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಓಕೆ, 21.5 ಪಾಯಿಂಟ್ಸ್ ಗಳಿಸಿ ನಮ್ಮ ನಾಗರಾಜ್ ಅವರು ಟಾಪ್ 6ಗೆ ಹೋಗಿದ್ದಾರೆ. ಈಗ ಮುಂಚೆನೇ ಹೇಳಿದಾಗೆ ಬೆಸ್ಟ್ ಬಿರಿಯಾನಿ ಮಾಡಿರೋದು ನಮ್ಮ ಶಿಲ್ಪಾ ಅವರು. ವಿ ಗಿವನ್ ಯು 8 ಪಾಯಿಂಟ್ಸ್. ಸೊ ಯು ಸ್ಕೋರ್ 21 ಪಾಯಿಂಟ್ಸ್. ಯು ಆಲ್ಸೋ ಗೆಟ್ ಇನ್ ಟು ಅವರ್ ನೆಕ್ಸ್ಟ್ ರೌಂಡ್. ಟಾಪ್ 6ಅಲ್ಲಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ದಯವಿಟ್ಟು ಫಸ್ಟು ಮೆಡಿಟೇಷನ್ ಮಾಡಿ, ದೇವ್ರನ್ನ ನೆನಪಿಸ್ಕೊಳ್ಳಿ, ಯೋಗ ಮಾಡಿ, ಟೆನ್ಷನ್ ಕಮ್ಮಿ ಮಾಡ್ಕೊಂಬನ್ನಿ. So I'm not serious. My work is very serious. ಅಯ್ಯೋ ಮಿಸ್ಟರ್ ವಿಶ್ವ, ಅದೇನು ಮಾಡಿದ್ಯಾ, ಹೇಗೆ ಮಾಡಿದ್ಯಾ ನನಗೆ ಗೊತ್ತಿಲ್ಲ. ಅದೇನೇನು ಹಾಕಿದ್ಯಾ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಒಂದಂತೂ ಹೇಳ್ತೀನಿ, ಇಲ್ಲಿಗೆ ಬಂದಮೇಲೆ ಒಳ್ಳೆ ಕುಕ್ ಆಗಿದೆಯಾ ಅನ್ನೋದು ಗೊತ್ತಾಯ್ತು. ಒಳ್ಳೆ ಕುಕ್ಕರ್ ಆಗಿದೆ. ಒಳ್ಳೆ ಕುಕ್ಕರ್ ಆಗಿದೆ. ಆದ್ರೆ ತಾವು ಮಾಡಿರುವಂಥ ಬಿರಿಯಾನಿ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಮಾರ್ಕ್ಸ್ ಕೊಟ್ಬಿಡ್ತೀನಿ. ಯಾಕಂದರೆ ಡೀಟೇಲ್ ಆಗಿ ಹೇಳ್ತಾ ಹೋದರೆ ಸಾಕಷ್ಟು ತಪ್ಪುಗಳನ್ನ ಕಂಡುಹಿಡಬೇಕಾಗುತ್ತೆ. ನಾನು ಆಲ್ ಐ ಕ್ಯಾನ್ ಸೇ ಇಸ್ ಐ ಹ್ಯಾವ್ ಗಿವನ್ ಯು ಓನ್ಲಿ 6.5 ಮಾರ್ಕ್ಸ್. ಸೊ ನಿಮ್ಮ ಟೋಟಲ್ ಇಸ್ 19.5. ತುಂಬ ಕಮ್ಮಿ ಸ್ಕೋರ್ ಆಯಿತು. ವೆರಿ ಲೆಸ್ ಸ್ಕೋರ್. ಟಾಪ್ 6ಗೆ ಹೋಗ್ತೇವೆ ಮಾಧುರ್ಯ. ವಿಶ್ವ, ಈವನ್ ಯು ಗೆಟ್ 6.5 ಮಾರ್ಕ್ಸ್. So, Madhurya, you get into the top 6. ಟೋಟಲ್ ಮಾಡೋಕ್ಕಾಗಲ್ವಾ?
ದಡ್ಡಿ. ಇವತ್ತಿಂದ ಮಾಧುರ್ಯಗೆ ಹೊಸ ಹೆಸರು ಕೊಡ್ತಾ ಇದ್ದೀನಿ, ಡಾಕ್ಟರ್ ಮಾಧುರ್ಯ ಅಂತ. ಯಾಕೆ? ಡೌರಾಣಿ, DR ಅಂದರೆ ಡೌರಾಣಿ ಮಾಧುರ್ಯ. ಸೊ ಡಾಕ್ಟರ್ ಮಾಧುರ್ಯ ಅವರೇ, ತಾವು ಟಾಪ್ 6 ಸೆಲೆಕ್ಟ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ಏನು ಮಾಡ್ತೀಯ ಮಾಡ್ಕೊ ಹೋಗಮ್ಮ. ಬಟ್ ವಿಶ್ವ ಬರ, ಎಲಿಮಿನೇಟ್ ಆಗ್ತಿದ್ಯಾ? ಹೌದಾ? ಈ ರೌಂಡ್ವರೆಗೂ ನಾನು ಬಂದಿದ್ದೀನಿ, ಇವಾಗ ಹೋಗ್ತಾ ಇದ್ದೀನಿ. ಬಂದಿದ್ದು ಖುಷಿ ಇದೆ, ಹೋಗ್ತಾ ಇರೋದು ಖುಷಿ ಇದೆ. ಯಾಕೆಂದರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲಿ ನಿಲ್ಲೋರು ಯಾರು ಅನ್ನೋದೇ ಕಿಲಾಡಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾರ್ತ್ ಕಿಚನ್ ಕಿಲಾಡಿಗಳು. Gift sponsored by Godrej Eon. Kitchen appliances sponsored by Master.